ರೈಟ್, ನೀವು ಯು ವಾಂಟೆಡ್ ಟು ಆಕ್ಷನ್ ಫಿಲ್ಮ್ಸ್. ಒಂದು ಹಂತದಲ್ಲಿ ಆಕ್ಷನ್ ಫಿಲ್ಮ್ಸ್ ಮಾಡಬೇಕು ಅಂತ ಆಸೆ ಪಟ್ರಿ, ಆಕ್ಷನ್ ಫಿಲ್ಮ್ಸ್ ಮಾಡಿದ್ರಿ. ಅಂಬರೀಷ್ ಅವ್ರ ಒಂದು ಘಟನೆ ಹೇಳಿದ್ರು, ಅವ್ರು ನಮ್ಮ ಶೋ ಅಲ್ಲಿ ಬಂದಾಗ. ಒಂದು ಹುಲಿ ಫೈಟ್ ಅವ್ರ ವರ್ಷನ್ ನಾವು ಕೇಳಿದೀವಿ, ಆ ವಿಡಿಯೋ ಇದೆ ನೋಡಿ, ನಿಮ್ಮ ವರ್ಷನ್ ಹೇಳಿ ನಮ್ಗೆ. 16 ಜನ ಒಂದೊಂದು ಹುಲಿನ ಎತ್ಕೊಂಡ್ಬರೋರು. ಪಟಾರ್ ಅಂತ 16 ಜನ ಔಟು. ಅಯ್ಯೋ ನನ್ನ ಮಗಂದೆ 16 ಜನ ಹಿಡ್ಕೊಂಡು ಹಿಂಗೆ ಆಗೋದು, ನಾವು ಒಬ್ಬ ಏನಪ್ಪ ಮಾಡೋದು ಅಂತ ನಮಗೆ ಪ್ರಾಣ ಹೊಟ್ಟೋಯ್ತು. ಒಳಗೋದ್ರೆ ಹಿಂಗೆ ಕೂತಿರೋದು ಅಂದರೆ ವಾಪಸ್ ನಾವು KG. ನಾನು ಒಂದು 10 ನಿಮಿಷ ಆದಮೇಲೆ ಈಚೆ ಬಂದೆ ಮೇಕಪ್ ರೂಮಿಂದ. ಚಪ್ಪಾಳೆ ಸೌಂಡ್ ಹಿಂಗೆ ಅಲ್ಲ ಹೊಡಿತಾವ್ರೆ. ಏನೇ ಅಂತ ಗೊತ್ತು. ನೋಡಿದ್ರೆ ಮನೆ ನಾಯಿ ಇರ್ತದಲ್ಲ, ಅದು ಶ್ರೀನಾಥ್. ನಾನಾದ್ರೂ ಸ್ವಲ್ಪ ತರ್ಪ, ಅವ್ನು ಗುಡ್ ಮಾರ್ನಿಂಗ್ ಮಾ ಹುಲಿ ಪಕ್ಕ ಕೂತ್ಕೊಂಡು ನಾಯಿ ಥರ ಸೌರ್ತಾವನೆ. ಅಮ್ಮ ಅಂತಾನೆ. ಅಯ್ಯೋ ನನ್ನ ಮಗನೇ ಏನಾಯಿತು ಅಂತ ಒಳಗೋಗಿ ಹುಲಿನ ಎತ್ತಿ ಬಿಸಾಕಿ, ಆ ಹುಲಿಗಳು ಹೆಂಗಿತ್ತು ನಾವುಗಳು ಹುಲಿ ಆಗ್ಬಿಟ್ವಿ. ಆ ಹುಲಿ ಅಂತ ಅಲ್ಲಿ ಹೋಗೋದು, ತೆಗ್ದೆ ಹಿಂಗೆ ಹಿಡಿದು ಲಾಸ್ಟಲ್ಲಿ ಹಿಂಗೆ ಬಿಸಾಕಿ ಕ್ಯಾಮ್ರಾಗೆ ತೋರಿಸ್ಕೊಂಡು ಸತ್ತೋದಂಗೆ ಮಾಡಿ ಬಿಟ್ವಿ. ಹೇಳಿ ಸರ್, ಹುಲಿನ ನಾಯಿ ಮರಿ ಥರ ಸೌರ್ತಿದ್ರಂತಲ್ಲ ಸರ್, ಅಂಬರೀಷ್ ಅವರೇ ಶಾಕ್ ಆಗ್ಬಿಟ್ಟಿದ್ದಾರೆ. ಆ ಶಾಕ್ ಆಗೋಕ್ಕೂ ಅವನೇ ಕಾರಣ. ಏನ್ ಸರ್? ಒಂದು ಕೆಲಸ ಮಾಡೋಣ, ಸೆಟ್ಟಲ್ಲಿ ಲೈಟಿಂಗ್ ಎಲ್ಲ ಮಾಡಿದ್ಮೇಲೆ ಲೈಟ್ ಬಾಯ್ಸ್ನು ಎಲ್ಲ ಆಚೆ ಕಳಿಸ್ಬಿಡೋಣ. ಕ್ಯಾಮ್ರಾಮನ್ನು ಡೈರೆಕ್ಟ್ರು ಒಬ್ಬ ಅಸಿಸ್ಟೆಂಟ್ ಇಟ್ಕೊಳ್ಳೋಣ, ಬಾಲ್ ಹಾಕ್ಬಿಡೋಣ. ಹುಲಿ ಹತ್ರ ನಾವು ಹೋಗೋದೇ ಬೇಡ, ಇಷ್ಟು ದೂರದಲ್ಲೇ ಅದನ್ನು ಶೂಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇವೆಲ್ಲ ನಾವು ಮಾತಾಡಿದ್ವಿ. ಸರಿ, ಇಬ್ಬರು ಅಂತ ತೀರ್ಮಾನ, ಎಸ್ ಅಂತ. ಮಾನ್ಯ ಸರ್ ಶೂಟಿಂಗ್ ಅಂತ ನಾವು ಹೋಗ್ತೀವಿ, ಒಂದು 1000 ಜನ ಇದ್ದಾರೆ ಅಲ್ಲಿ. ಯಾಕೆ ಇಷ್ಟು ಜನ ಸ್ಟುಡಿಯೋಗೆ ಬಂದಿದ್ದಾರೆ ಎಂದು. ಸರ್ ಇವತ್ತು ಹುಲಿ ಫೈಟ್ ಇದೆ ಅಂತ ಸರ್ ಡೈರೆಕ್ಟ್ ಹೇಳಿದ್ದಾರೆ, ನಾವೆಲ್ಲ ಕೂತ್ಕೋಬೇಕಂದ್ರೆ. ನೀವು ಯಾಕೆ ಕೂತ್ಕೋಬೇಕು ಅಂದು. ಇಲ್ಲ ಸರ್, ಅದು ನಮ್ಮೆಲ್ಲರ ಮುಂದೆ ನೀವು ಫೈಟಿಂಗ್ ಮಾಡ್ಬೇಕಂದ್ರೆ ಸರ್. ರೈಟ್ ಬಾಯ್ಸ್ನೇ ಆಚೆ ಕಳಿಸ್ಬೇಕು ಅಂದ್ರೆ ಇವ್ದು ಏನು 1000 ಜನ ಬಂದಿದ್ದಾರೆ, ಇದೇನು ಮಾಡೋದಪ್ಪ. ಯೋಚನೆ ಎತ್ಕೊಂಡು ಅಂಬರೀಷ್ ಇದೇನೋ ಕೈ ಕೊಡೋದು ಕಣಪ್ಪ, ಇದಾಗ್ತದೆ. ನಿನ್ನ ಬುದ್ಧಿ ನನಗೆ ಗೊತ್ತು, ಇದು ಒಂದು ದಿವಸ ನಾನು ಹೇಳ್ದಂಗೆ ಕೇಳ್ತೀಯಾ ಅಂದ. ಏನು ಮಾಡಬೇಕು ಅಂದೆ. ಇಲ್ಲ, ನಿಂದು ಕೆಲವು ರೂಲ್ಸ್ಗಳೆಲ್ಲ ಇದೆ, ಆ ರೂಲ್ಸ್ ಎಲ್ಲ ಇಲ್ಲಿ ನೀವು ಬಿಡಬೇಕು ಅಂದ. ರೂಲ್ಸ್ ಬಿಟ್ಟೆ ಫೈಟಿಂಗ್ ಕಣೋ, ಅದು ಹೆಂಗೋ ಮಾಡೋದು ಅಂದೆ. ಅದಕ್ಕೆ ನಾನು ಹೇಳ್ತಾ ಇರೋ ಅಂದ. ಏನು ಅಂದೆ. ನೀನು ಮೇಕಪ್ ಹಾಕೊಂಡಾಗ ಏನು ಕುಡಿಯೋಲ್ಲ ಅಂತ್ಯ, ನಾನು ರಮ್ ತರಿಸ್ತೀನಿ, ನೀ ಕುಡಿ, ಇಬ್ರು ಹೋಗಿ ಫೈಟ್ ಮಾಡಬೇಕು ಅಂದ. ಹೋಗರೆ ಬೆಳಗ್ಗೆ ಎದ್ದು ಯಾವನ ಕುಡಿತಾನೆ, ನೀನು ಅವೆಲ್ಲ ಚೆನ್ನಾಗ. ಇದಕ್ಕೆ ಹೇಳ್ತಾ ಬಿಡು ಅಂತ. ರಮ್ ಅನ್ನೋದು ನನ್ನ ಜೀವನದಲ್ಲಿ ನಾನು ಮುಟ್ಟಿರಲಿಲ್ಲ, ನಂಗೆ ಗೊತ್ತಿಲ್ಲ. ಸರಿ, 1000 ಜನ ಇದ್ದಾರೆ, ಅದೇನೋ ತರ್ಸಪ್ಪ, ಅದೇನೋ ತರಿಸೋ ಅಂದೆ. ರಪ್ಪನ್ನು ತರಿಸ್ಬಿಡ, ರಮ್ಮಿಗೆ ಮೇಲೆ ಹಾಕ್ಕೊಟ್ಟ. ನಾನು ಆ ರಮ್ ಇದು ಏನು ರಮ್ಮೇನೋ ಬರೋಲ್ಲ ಅಂದೆ, ಪರ ಕುಳಿಯಲ್ಲ. ಹಿಂಗೆ ಅರ್ಧ ಹಿಂಗೆ ಕುಡಿದೆ. ಅವನು ಇನ್ನೂ ಒಂದು ಸಿಪ್ ತಗೋತಾ ಇದ್ದ. ಆ ರಮ್ ಒಳಗಡೆ ಹೋಗಿದ್ದು ಅದೇನೋ ಒಂಥರ ಬೆಂಕಿ ಎಲ್ಲ ಬಂದಾಗ ಆಗ್ತಾಯಿದ್ದು. ಏನು ನನ್ನ ಒಂಥರ ಬೆಂಕಿ ಇದೆಯಲ್ಲೋ ಅಂದೆ. ಅದಕ್ಕೆ ಇದನ್ನು ಕುಡಿ ಅಂತ ಹೇಳಿದ್ದು ಅಂದ. ಇನ್ನು ಅರ್ಧ ಆಯ್ತು, ಲಪ್ಪ ಅಂತ ಇನ್ನೊಂದು ಹಾಕೋ ಅಂದೆ. ಸ್ವಲ್ಪ ನಿಧಾನ ಕುಡಿ ಅಂದ. ಹಾಕೋ ಅಂದ. ಲಪ್ಪ ಅಂತ ಹಾಕಿದೆ, ಸೀದಾ ಹೊರಟೋದೆ. ಎಲ್ಲೋ ಬಾತ್ರೂಮ್ಗೆ ಹೋಗಿದ್ದಾನೆ ಇವನು, ಅವ್ನು ಸುಮ್ಮನೆ ಕೂತಿದ್ದಾನೆ. ನಾ ಸೀದಾ ಏನು ಎಲ್ಲ ಹುಲಿ ಎಲ್ಲ ಅಂದೆ. ಅದೇ ಸರ್ ಏನು ಮಾಡಬೇಕು ಅಂತ. ಫೈಟ್ ಬಾ ನಡೆಯೋದು ಸೀದಾ ಅದು ಹೋಗಿ ಅದ್ರ ಮೇಲೆ ಬಿದ್ದಿದ್ದು ಬೀಳ್ಬೇಕಾದ್ರೆ ನಾನು ಲಪ್ಪಂತ ಬಿದ್ದು ಹಿಡ್ಕೊಂಡೆ. ಎಲ್ಲರೂ ಹಿಂಗೆ ಚಪ್ಪಾಳೆ, ಈ ಚಪ್ಪಾಳೆ ಮೇಕಪ್ ರೂಮ್ ಕೇಳಿಸಿದೆ. ಅವನಿಗೇನಿದು ಚಪ್ಪಾಳೆ ಹೊಡಿತಿದ್ದಾರಲ್ಲ ಯಾಕೆ ಅಂತ ಒಳಗೆ ಬಂದ. ನನಗೆ ಬಿಸಿ ಭಯ ಎಲ್ಲ ಇದೆ. ಅಮ್ಮಿ ಹುಲಿ ಅಂತ ನೋಡೋ ಇಲ್ಲಿದೆ, ಫೈಟ್ ಮಾಡ್ಬೇಕಂದ್ರೆ ಭಾಳ ಮಗನ ನಾ ಮಾಡ್ತಾ ಇದ್ದೀನಿ ಹಿಂದೆ. ಅಯ್ಯೋ ನನ್ನ ಮಗನೇ ಅಂತ ಲಪ್ಪನ್ ಬಿದ್ದ. ಹುಲಿ ಫಾರ್ ದಿ ಫಸ್ಟ್ ಟೈಮ್ ನಮ್ಮಿಬ್ರಿಗೂ ಹೆದರ್ಕೊಂಡಿದೆ. ಬಿಸಾಕಿದ್ರಂತ ಹುಲಿನ ಬಿಸಾಕೆಲ್ಲ ಮಾಡಿದೆ. ಅದು ಹಿಂಗೆಲ್ಲ ಹೊಡೆದಿದೆ ಕಾಲ್ಗೆ. ಅದು ಒಂದ್ಸಲ ಹಿಂಗೆ ಹೊಡೆದೆ, ನೋವುತ್ತಮ್ಮ, ನನಗೆ ಏನು ಗೊತ್ತಾ ಎಲ್ಲ ಮಾಡಿದ್ವಿ. ಸಂಜೆ ಹೊತ್ತಿಗೆ ಎಲ್ಲ ಫೈಟ್ ಮುಗ್ದಿರ್ಬೇಕು ಅಂತ. ಆಯ್ತಪ್ಪ ಬಾಬು, ಥ್ಯಾಂಕ್ ಯು ಅಂತ ನಡಿಬೇಕಾದ್ರೆ ಅದು ಹುಲಿಯಲ್ಲಿ ಹತ್ತಾಕಿದ್ದು ಅಮ್ಮ ಅಪ್ಪ ಅಂತ ಹೋಗ್ತೇವೆ. ಇನ್ನೇನು ಕಾಲು ಹತ್ತುವಾಗ ಬಾಬು ಬಂದ. ಅಂಬರೀಷ ಯಶಿನಾಥ್, ಅದು ನಾವು ಶಾರ್ಟ್ಸ್ ತೆಗೆದಿದ್ದು ಇನ್ನೊಂದು ಸ್ವಲ್ಪ ಬೇಕಾಗಿದೆ, ನಾಳೆ ಬೆಳಗ್ಗೆನೂ ಕಂಟಿನ್ಯೂ ಆಗುತ್ತೆ ಅಂತ. ಒಂದು ದಿವಸ ನಾವು ಕುಡಿದು ಅದೇನೇನೋ ಮಾಡಿದ್ವಿ. ನಮ್ಮ ಕೈಲಿ ಅವೆಲ್ಲ ಆಗಲ್ಲಪ್ಪ ಇವಾಗ. ಇಲ್ಲ, ಅದೇನೋ ಅಡ್ಜಸ್ಟ್ ಮಾಡಿದ್ದ. ಕೊನೆಗೆ 1000 ಜನ ಕಳಿಸಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರು. ಆ ಫೈಟಿಂಗಿಗೆ ಅವನು ಅಂಬರೀಷ ಕೊಟ್ಟಿದ್ದ ಧೈರ್ಯ ಅದು. ಇನ್ನೊಂದು ನೀ ಕೇಳಿದೆ ಹೇಳಬೇಕು. ಪ್ರಣಯ್ ರಾಜ ಸಾಫ್ಟು ಫ್ಯಾಮಿಲಿ ಸಬ್ಜೆಕ್ಟ್ಸು, ಪ್ರಣಯ ಎಲ್ಲ ಸೇರಿದೆ. ನಾನು ಪ್ರಣಯದ ಸೀನ್ಸು ನಾ ಸಿನಿಮಾಗಳೆಲ್ಲ ಮಾಡ್ತಿದ್ದಾಗ ಆಕ್ಷನ್ ಹೀರೋಗಳೆಲ್ಲ ಇದ್ರು. ವಿಷ್ಣು ಸಖತ್ ಅವ್ರ ಕಾಲೆಲ್ಲ ಆಯ್ತು ಹೊಡೆದೋಗಿದ್ದು ಎಲ್ಲ ಮಾಡ್ತಿದ್ದ. ಸೊ ಆಕ್ಷನ್ ಏರ ಅಂತ ಬಂದ್ಬಿಡೋದು. ನಾನು ಒಪ್ಕೋತಿದ್ದು ಸಾಂಸಾರಿಕ.
ಇದು ಆ್ಯಕ್ಷನ್ದು ಹಿಟ್ ಆಗೋಗೋದು ನಮ್ಮದು ಅದೇ ಚೆನ್ನಾಗಿ ಹೋಗ್ತಾಯಿತ್ತು. ಇದು ಪಿಕ್ಚರ್ಗಳು ಸುಮಾರು ಒಂದು 5-6 ಪಿಕ್ಚರ್ಗೆ ಕೈಲಿರುವಾಗ ಅದು ಮುಗಿಸಿ ಮಾಡಬೇಕು. ನನ್ನ ಮೇಲೆ ಅವೆಲ್ಲ ಆ್ಯಕ್ಷನ್ ತೊಗೋಬೇಕು. ನಾನು ಆ್ಯಕ್ಷನ್ ಪಿಕ್ಚರ್ ಒಪ್ಕೊಂಡು ಆ್ಯಕ್ಷನ್ ಎಲ್ಲ ಮಾಡಿ ಅದು ರಿಲೀಸ್ ಆಗೋ ಅಷ್ಟೊತ್ತಿಗೆ ಟ್ರೆಂಡು ಈ ಫ್ಯಾಮಿಲಿಗೆ ಬಂದಿರೋದು. ಇನ್ನೊಂದು ಹೆಂಗಿರೋದು ಫೈಟಿಂಗ್ ಅಲ್ಲಿ ನಾನು ಯಾವ ಹೀರೋಕ್ಕೆ ಹೋಗ್ಬೋದು ಹಂಗೆ ಫೈಟ್ ಎಲ್ಲ ಮಾಡಿದ್ದೀನಪ್ಪ. ಬೇರೆ ಹೀರೋಗಳು ಫೈಟ್ ಮಾಡಿದ್ರೆ ಚಪ್ಪಾಳೆ ಹೊಡೆದು ವಿಷಲ್ ಹೊಡೆದು ಕಾಸೆಲ್ಲ ಎಸೆಯೋ ಜನ, ನಾನು ಹೊಡೆದ್ರೆ ಅಯ್ಯೋ ಅಯ್ಯೋ ಯಾಕೆ ಅಯ್ಯೋ ಏನಪ್ಪ ಅಂದರೆ ಅಯ್ಯೋ ಪಾಪ ನಿಮ್ಮ ಕೈಲೂ ಹೊಡೆಸ್ತಾರಲ್ಲ ಸರ್